ಈ ಬಗ್ಗೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಾದಂತಹ ಬಸವರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈಗ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವಿನಯ್ ಕುಲಕರ್ಣಿ ಅವರು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು, ಅದಕ್ಕೆ ಈಗ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ನೀವೇನ್ ಹೇಳ್ತೀರಿ ಬಸವರಾಜ್ ಅವರೇ? ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ಈ ಆದೇಶದ ಕುರಿತಂತೆ ನೀವೇನ್ ಹೇಳ್ತೀರಿ? ನೋಡಿಮ್ಮ, ಈಗ ಹೈಕೋರ್ಟ್ ಏನ್ ಆದೇಶ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ, ನಾನು ಇನ್ನೂ ಕೇಳಿಲ್ಲ. ಈಗ ಬೇಲ್ ಕೊಟ್ಟಿದೆ, ಸ್ಟೇ ಕೊಟ್ಟಿದೆ ಅಂತ ಹೇಳಿದ್ದಾರೆ, ತಡೆಯಾಜ್ಞೆ ಕೊಟ್ಟಿದೆ ಅಂತ ಹೇಳಿ ಹೈಕೋರ್ಟ್ ನ ಆದೇಶ. ಈಗ ನಾವು ಅದನ್ನ ಪ್ರಶ್ನಿಸಿ ಯಾವ ಆ ಅಂಶದ ಮೇಲೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಮ್ಗೆ ಗೊತ್ತಾಗಿಲ್ಲ. ಆ ಅಂಶಗಳನ್ನ ಇಟ್ಕೊಂಡು ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ. ಯಾಕಂತ ಕೇಳಿದ್ರೆ ರಾಜಕಾರಣಿಗಳು ಶಕ್ತಿಯುತವಾಗಿದ್ದಾರೆ ಅಂತ ಕೇಳಿ ಅವ್ರು ಎಲ್ಲಾ ರೀತಿಯಿಂದನೂ ಎಲ್ಲವನ್ನು ನಡೆಸಿಕೊಂಡು ಹೊರಗಡೆ ಬರುವಂತಾದ್ರೆ ನ್ಯಾಯಾಲಯದ ಮೇಲೆ, ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಉಳಿಯೋದಿಲ್ಲ. ಸೊ ಹಾಗಾಗಿ ನಾವು ಇದನ್ನ ಅವ್ರಿಗೆ ಕೊಟ್ಟಿರುವಂತ ತಡೆಯಾಜ್ಞೆನ ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಅಂದ್ರೆ ನೀವು ನಿರೀಕ್ಷೆ ಮಾಡಿದ್ರ ಈ ರೀತಿ ಆದೇಶ ಬರಬಹುದು ಅಂತ? ಯಾಕೆಂದ್ರೆ ಒಂದ್ ಕಡೆ ನ್ಯಾಯ ಸಿಕ್ದಂಗ ಆಗಿತ್ತು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ, ಅವರು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಂತ ಸಂದರ್ಭದಲ್ಲಿ. ಬಟ್ ಈಗ ಹೈಕೋರ್ಟ್ ನ ತಡೆಯಾಜ್ಞೆ ಏನು, ಯಾವ ರೀತಿ ತಗೊಳ್ತಾ ಇದ್ದೀರಾ ನೀವು? ನೋಡಿಮ್ಮ, ನಾವು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಸಾಕಷ್ಟು ದಾಖಲಾತಿಗಳು, ಸಾಕಷ್ಟು ಸಾಕ್ಷ್ಯಗಳು ವಿನಯ್ ಕುಲಕರ್ಣಿ ಅವರ ವಿರುದ್ಧ ಬಂದಿದ್ರಿಂದಾಗಿ ನ್ಯಾಯಾಲಯದಲ್ಲಿ ಸ್ಟೇ ಸಿಗ್ಲಿಕ್ಕಿಲ್ಲ. ತಾತ್ಕಾಲಿಕವಾಗಿ ಇದು ಹೈಕೋರ್ಟ್ ನಲ್ಲಿ ಸಮಗ್ರ ವಿಚಾರಣೆ ನಡೆಯೋದು ಬಾಕಿ ಇರೋದ್ರಿಂದ ಬಹಳ ಅಂದ್ರೆ ಬೇಲ್ ಕೊಡಬಹುದು ಅನ್ನುವಷ್ಟು ನಮಗೆ ಅನ್ನೋ ಹಾಗೆ ನಮ್ಗೆ ಅನ್ಸಿತ್ತು ಆರ್ಗ್ಯುಮೆಂಟ್ ಗಳನ್ನ ನೋಡಿದಾಗ. ಈಗ ಸ್ಟೇ ಕೊಟ್ಟಿದ್ದಾರೆ, ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಈಗ ತಡೆಯಾಜ್ಞೆಯನ್ನು ಯಾಕೆ ಕೊಟ್ಟಿದ್ದಾರೆ ಅನ್ನೋ ಅಂಶಗಳನ್ನ ನಾವು ತಿಳ್ಕೊಬೇಕಾಗಿದೆ. ಅಂದ್ರೆ ಆರ್ಡರ್ ಕಾಪಿ ನಮ್ಮ ಕೈಯಲ್ಲಿ ಬಂದ ಮೇಲೆ ನಾವು ಅದನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇವೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಾನು ಹಿಂದೂ ಕೂಡ ಹೇಳಿದ್ದೀನಿ, ಇದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವರೆಗೂ ಹೋಗುವಂತಹ ಹೋರಾಟನೇ. ಇದು ನಮ್ಮ ಪರವಾಗಿ ಇವತ್ತು ಆದೇಶ ಬಂದಿದ್ರೆ ವಿನಯ್ ಕುಲಕರ್ಣಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ರು. ಇವಾಗ ಅವ್ರ ಪರವಾಗಿ ಅಂದ್ರೆ ಅವ್ರಿಗೆ ಸ್ಟೇ ಸಿಕ್ಕಿದೆ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ. ಈ ವಿನಯ್ ಕುಲಕರ್ಣಿ ಅವರು ಮಾತ್ರ ಅಲ್ಲ, ಅವರ ಜೊತೆಯಲ್ಲಿ 10 ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿದೆ ಅನ್ನುವಂತ ವಿಚಾರ. ಇಲ್ಲ, ಜಾಮೀನು ಒಂದು ಸಾಮಾನ್ಯ ಪ್ರಕ್ರಿಯೆ. ನೋಡಿ ಮೇಡಮ್, ಏನಾಗುತ್ತೆ, ಈಗ ಯಾರಿಗೆ ಶಿಕ್ಷೆ ಆಗುತ್ತೋ, ಶಿಕ್ಷೆ ಆಗಿ ಈಗ ಹೈಕೋರ್ಟ್ ಅಲ್ಲಿ ಅಪೀಲ್ ಹೋದಾಗ ಅಲ್ಲಿ ಹೈಕೋರ್ಟ್ ಅಲ್ಲಿ ಕೂಡ ಅದು ಸಮಗ್ರ ವಿಚಾರಣೆ ನಡೆಯುತ್ತೆ. ಅವಾಗ ಅದು 6 ತಿಂಗಳು, 1 ವರ್ಷ, 1.5 ವರ್ಷ ಹೋಗುತ್ತೆ ಮೇಡಮ್. ಅವಾಗ ಆ ಸಮಯದಲ್ಲಿ ಬೇಲ್ ಕೊಡುವಂತದ್ದು ಅದೊಂದು ಸಾಮಾನ್ಯ ಪ್ರಕ್ರಿಯೆ. ಯೂಲೆಟ್ ಬೇಲ್ ಕೊಟ್ಟೇ ಕೊಡ್ತಾರೆ. ಅದರಲ್ಲೂ ಡಬಲ್ ಸೆಂಟೆನ್ಸ್ ಆದಂತಹ ಮರ್ಡರ್ ಕೇಸ್ ಪ್ರಕರಣಗಳಲ್ಲಿ ಬೇಲ್ ಕೊಟ್ಟಿರುವಂತಹ ಉದಾಹರಣೆಗಳಿಲ್ಲ. ಅದು ಕೂಡ ಇಲ್ಲಿ ಬೇಲ್ ಸಿಕ್ಕಿದೆ. ಯಾಕೆ ಸಿಕ್ಕಿದೆ, ಯಾವ ಅಂಶಗಳ ಮೇಲೆ ಸಿಕ್ಕಿದೆ ಅನ್ನೋದನ್ನ ನಾವು ಆದೇಶದ ಪ್ರತಿ ಬಂದ ಮೇಲೆ ನೋಡಿ ನಾನು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ಈಗ ನೀವು ಕೂಡ ವಾದ ಪ್ರತಿವಾದವನ್ನ ಆಲಿಸಿದ್ರಿ ಅಂತ ಕಾಣುತ್ತೆ. ಯಾವ ವಿಚಾರದ ಮೇಲೆ ಅಥವಾ ಯಾವ ಅಂಶದ ಮೇಲೆ ಅವ್ರನ್ನ ಪರಿಗಣಿಸಿರ್ಬೋದು ಅಥವಾ ಈ ತಡೆಯಾಜ್ಞೆ ಕೊಟ್ಟಿರಬಹುದು ಅಂತ ಅನ್ಸುತ್ತೆ ನಿಮ್ಗೆ? ನೋಡಿ ಮೇಡಮ್, ನನ್ಗೆ ಈಗ ಸಾಕಷ್ಟು ಸಿಬಿಐ ಪರ ವಕೀಲರು ಮತ್ತೆ ಗುರುನಾಥ ಗೌಡರ ಕುಟುಂಬದ ಪರ ವಕೀಲರು ಸಾಕಷ್ಟು ವಿಷಯಗಳನ್ನ ಕೋರ್ಟ್ ಮುಂದೆ ಇಟ್ಟಿದ್ರು. ಯಾವ ರೀತಿ ವಿನಯ್ ಕುಲಕರ್ಣಿ ಅವರು ಮತ್ತು ಅವರ ತಂಡ ಯಾವ ರೀತಿ ಸಾಕ್ಷಿಗಳನ್ನು ನಾಶ ಮಾಡಕ್ ಪ್ರಯತ್ನ ಪಟ್ಟು ಕೊಲೆಗಿಂತ ಮುಂಚಿತವಾಗಿ ಏನೆಲ್ಲ ಪ್ಲಾನ್ಗಳಾಗಿದ್ದವು, ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ರು ಅನ್ನುವಂತ ಎಲ್ಲಾ ವಿಷಯಗಳನ್ನ ಸಾಕ್ಷ್ಯ ಸಮೇತ ಕೋರ್ಟ್ ಅಲ್ಲಿ ಇಟ್ಟಿದ್ರು. ಅದೇ ಗೊತ್ತಾಗ್ತಾ ಇಲ್ಲ, ಯಾವ ಅಂಶದ ಮೇಲೆ ಅವರಿಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ನೋಡಿದ ಮೇಲೆ ನಾವು ಸುಪ್ರೀಂ ಕೋರ್ಟ್ ಹೋಗೋದು ಮಾತ್ರ ಖಂಡಿತ. ಗುರುನಾಥ ಗೌಡರ ಕುಟುಂಬದಿಂದ ಸುಪ್ರೀಂ ಕೋರ್ಟ್ಗೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ತಡೆಯಾಜ್ಞೆಯನ್ನ ವೆಕೇಟ್ ಮಾಡಿಸೋಕೋಸ್ಕರ. ಓಕೆ ಬಸವರಾಜ್ ಅವರೇ, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಬಸವರಾಜ್ ಅವರು ಯೋಗೇಶ್ ಗೌಡ ಅವರ ಹತ್ಯೆ ಆಯ್ತಲ್ಲ, ಆ ಪರವಾಗಿ ಅಂದರೆ ಅವರ ಪರವಾಗಿ ಅವರಿಗೆ ನ್ಯಾಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದಂಥವರು. ಆದರೆ ಈಗ ವಿನಯ್ ಕುಲಕರ್ಣಿಗೆ ಏನು ಜಾಮೀನು ಸಿಕ್ಕಿರೋದ್ರ ಜೊತೆಯಲ್ಲಿ ಈ ಆದೇಶವನ್ನು ತಡೆ ಮಾಡಿರುವುದು, ತಡೆಯಾಜ್ಞೆಯನ್ನು ಕೊಟ್ಟಿರುವಂಥದ್ದು ಬಹಳ ಆಶ್ಚರ್ಯವನ್ನು ಮೂಡಿಸ್ತಾ ಇದೆ. ಜೊತೆಗೆ ಯಾವ ಅಂಶಗಳನ್ನು ಹೈಕೋರ್ಟ್ ಪರಿಗಣಿಸಿದೆ ಅದನ್ನು ಕೂಡ ನಾವು ನೋಡಿಬಿಟ್ಟು ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಬಸವರಾಜ್ ಅವರು ಹೇಳ್ತಾ ಇದ್ರು. ಯಾಕೆಂದರೆ ಈ ಹತ್ಯೆಯ ಪ್ಲಾನ್ ಯಾವ ರೀತಿ ಆಗಿತ್ತು, ಯಾರ್ಯಾರು ಭಾಗಿಯಾಗಿದ್ರು, ಯಾವ ರೀತಿ ಹತ್ಯೆಯನ್ನ ಮಾಡಲಾಯಿತು, ಯಾರೆಲ್ಲ ಭಾಗಿಯಾಗಿದ್ರು, ಅದಕ್ಕೆ ಸಾಕ್ಷಿ ಸಮೇತವಾಗಿ ನಾವು ಕೋರ್ಟ್ ಮುಂದಿಟ್ಟಿದ್ವಿ. ಹಾಗಾಗಿಯೇ ವಿಶೇಷ ನ್ಯಾಯಾಲಯ ಈ ಬಗ್ಗೆ ತೀರ್ಪನ್ನ ಪ್ರಕಟಿಸಿತ್ತು. ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೂಡ ವಿಧಿಸಿತ್ತು. ವಿನಯ್ ಕುಲಕರ್ಣಿ ಸೇರಿದಂತೆ 17 ಆರೋಪಿಗಳನ್ನ ಬಂಧಿಸಲಾಗಿತ್ತು.